ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ. ಮಂತ್ರಗಳ ತಾಯಿ ಎಂದು ಕರೆಯಲ್ಪಡುವ ಗಾಯತ್ರಿ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮಂತ್ರ, ಇದರ ಅರ್ಥ, ವಿವರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ಗಾಯತ್ರಿ ದೇವಿಯ ಮಂತ್ರವನ್ನು ಪಠಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ. ಶ್ಲೋಕ: ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ಬ್ರಹ್ಮಾಂಡವನ್ನು ಸೃಷ್ಟಿಸಿದ 3 ಲೋಕಗಳನ್ನು ಬೆಳಗಿಸುವ, ಪೂಜೆಗೆ ಅರ್ಹನಾದ, ಜ್ಞಾನ ಮತ್ತು ಬೆಳಕಿನ ಸಾಕಾರವಾಗಿರುವ, ಎಲ್ಲ ಪಾಪ ಮತ್ತು ಅಜ್ಞಾನವನ್ನು ಹೋಗಲಾಡಿಸುವ ಸೃಷ್ಟಿಕರ್ತನ ಅಂದರೆ ಸೂರ್ಯನ ಮಹಿಮೆಯನ್ನು ಕುರಿತು ನಾವು ಧ್ಯಾನಿಸೋಣ. ಅವನು ನಮಗೆ ಜ್ಞಾನೋದಯ ಮಾಡಲಿ. ಗಾಯತ್ರಿ ಮಂತ್ರದ ವಿವರಗಳು ಹೀಗಿವೆ. ಭಗವಾನ್ ಸೂರ್ಯನ 3 ಸ್ತ್ರೀ ಹೆಸರುಗಳಲ್ಲಿ ಗಾಯತ್ರಿಯೂ ಒಂದು. ಅವುಗಳು ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿ. ವಿಶ್ವದ ಅತ್ಯಂತ ಪ್ರಸಿದ್ಧ ಮಂತ್ರವೆಂದರೆ ಗಾಯತ್ರಿ ಮಂತ್ರ. ಇದು ವಿಶ್ವದ ಅತ್ಯಂತ ಹಳೆಯ ಮತ್ತು ಶಕ್ತಿಯುತವಾದ ಮಂತ್ರಗಳಲ್ಲಿ ಒಂದಾಗಿದೆ. ಗಾಯತ್ರಿ ಮಂತ್ರವು ಎಲ್ಲ ಮಂತ್ರಗಳ ತಾಯಿ ಎಂದು ಕರೆಯಲ್ಪಡುತ್ತದೆ. ಇದು ಯಾವುದೇ ದೇವತೆಯನ್ನು ಉಲ್ಲೇಖಿಸುವುದಿಲ್ಲ. ಇದು ಸಾರ್ವತ್ರಿಕ ಪ್ರಾರ್ಥನೆ. ಇದು ಬ್ರಹ್ಮಾಂಡವನ್ನು ಸೃಷ್ಟಿಸುವ, ಉಳಿಸಿಕೊಳ್ಳುವ ಮತ್ತು ನಾಶಪಡಿಸುವ ಸೂರ್ಯದೇವರನ್ನು ಉದ್ದೇಶಿಸುತ್ತದೆ. ಗಾಯತ್ರಿ ಮಂತ್ರವು ವೇದಗಳ ಸಾರವಾಗಿದೆ. ಇದನ್ನು ಎಲ್ಲ ವೇದಗಳ ಸಾರಾಂಶ ಎಂದು ಕರೆಯಬಹುದು. ಗಾಯತ್ರಿ ಮಂತ್ರವು ಅನೇಕ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಪ್ರತಿದಿನ ಗಾಯತ್ರಿ ಮಂತ್ರದ ಪಠಣದಿಂದ ಮೆದುಳನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಗೊಂದಲವನ್ನು ನಿವಾರಿಸುತ್ತದೆ. ಈ ಮಂತ್ರದಿಂದ ಏಕಾಗ್ರತೆ ಮತ್ತು ಕಲಿಕೆಯನ್ನು ಹೆಚ್ಚಿಸುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಸಹ ನೀಡುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಸಹ ಹೋಗಲಾಡಿಸುತ್ತದೆ. ಈ ಮಂತ್ರದ ಪಠಣೆಯಿಂದ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ಹೆಚ್ಚಿಸುತ್ತದೆ. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ ಮತ್ತು ಎಲ್ಲ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ನಮ್ಮ ಚರ್ಮದಲ್ಲಿ ಆಮ್ಲಜನಕವನ್ನು ಪೂರೈಸಿ ಚರ್ಮಕಾಂತಿಯಿಂದ ಹೊಳೆಯುವಂತೆ ಮಾಡುತ್ತದೆ. ನಾವು ಮಾಡಿದ ಪಾಪಗಳನ್ನು ಸಹ ತೆಗೆದುಹಾಕುತ್ತದೆ. ಈ ಮಂತ್ರವು ಸಾಧಕನ ಮನಸ್ಸನ್ನು ಪ್ರಬುದ್ಧಗೊಳಿಸುತ್ತದೆ ಹಾಗೂ ರೋಗವನ್ನು ಸಹ ಗುಣಪಡಿಸುತ್ತದೆ, ಆಸೆಗಳನ್ನು ಪೂರೈಸುತ್ತದೆ ಮತ್ತು ದುಃಖಗಳನ್ನು ಸಹ ಹೋಗಲಾಡಿಸುತ್ತದೆ ಹಾಗೂ ನಮಗೆ ರಕ್ಷಣೆಯನ್ನು ಸಹ ನೀಡುತ್ತದೆ. ಗಾಯತ್ರಿ ಮಂತ್ರವನ್ನು ಪಠಿಸುವ ಮುನ್ನ ಪ್ರಮುಖ ಸೂಚನೆಯನ್ನು ತಿಳಿದುಕೊಳ್ಳೋಣ. ಗಾಯತ್ರಿ ಮಂತ್ರವು ದೇಹವನ್ನು ಬಿಸಿ ಮಾಡುತ್ತದೆ. ಹಾಗಾಗಿ ಹಗಲಿನಲ್ಲಿ ಹೆಚ್ಚು ನೀರನ್ನು ಕುಡಿಯಿರಿ ಮತ್ತು ಈ ಮಂತ್ರ ಜಪ ನಿಮಗೆ ಹೊಸದಾಗಿದ್ದರೆ 1ಕ್ಕಿಂತ ಹೆಚ್ಚು ಮಾಲೆಗಳನ್ನು ಜಪಿಸಬೇಡಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.